ಹಲೋ, ಹಲೋ ಗುರುಗಳೇ. ನಮಸ್ಕಾರ ತಾಯಿ. ನಮಸ್ಕಾರ ಗುರುಗಳೇ. ಹೇಳಮ್ಮ. ನೀವು ನಮಗೆ ಅವತ್ತ 9 ವಾರ ಪೂಜೆ ಹೇಳಿದ್ರಲ್ಲ ಗುರುಗಳೇ, ಹ್ಮ್ ನಮ್ಗೆ 7ನೇ ವಾರಕ್ಕೆ ಅನುಗ್ರಹ ಆಗಿತ್ತು ಗುರುಗಳೇ. 7ನೇ ವಾರಕ್ಕೆ ಅನುಗ್ರಹ ಆಯ್ತಮ್ಮ. ಗುರುಗಳೇ, ಏನಮ್ಮ, ಏನ್ ಅನುಗ್ರಹ ಆಯ್ತು? ಅದೇ ಗುರುಗಳೇ, ನಮ್ ಹೇಳಿದ್ವಲ್ಲ ಗುರುಗಳೇ, ನಮ್ ತಂದೆ ಮನೆಗ್ ಬರ್ತಿಲ್ಲ, ಅಲ್ಲೇ ಉಳ್ದಿದ್ದಾರೆ. ಆಮೇಲೆ ನಮ್ಗೆ ಹಣದ ಸಮಸ್ಯೆ ಇದೆ ಅಂತ ಹೇಳಿ ಗುರುಗಳೇ. ನಿಮ್ ತಂದೆಯವ್ರು ಯಾವ ಊರು ನಿಮ್ದು? ಒಂದು ಧಾರವಾಡ ಗುರುಗಳೇ. ಧಾರವಾಡ. ಗುರುಗಳೇ, ಅಂದ್ರೆ ನಿಮ್ ತಂದೆಯವರು ಬರ್ತಿರ್ಲಿಲ್ಲ ಮನೆಗೆ? ಬರ್ತಿರ್ಲಿಲ್ಲ, ಒಟ್ಟ ಮನೆಗ್ ಬರ್ತಿಲ್ಲ ಗುರುಗಳೇ. ಅವ್ರದ್ದು ಅಲ್ಲೇ ಮುಗಿಸ್ಕೊಂಡ್ ಡ್ಯೂಟಿ ಮುಗಿಸ್ಕೊಂಡ್ ಅಲ್ಲೇ ನಮ್ಮ ಅತ್ತಿ ಮನೆಯೊಳಗೆ ಉಳಿದ್ ಬಿಡ್ತಿದ್ರು ಗುರುಗಳೇ. ಏನ ಕೇಳಿದ್ರೆ ಬರೀ ಜಗಳ, ನಾ ಎದಕ್ ಮನಿಗ್ ಬರ್ಬೇಕು, ಏನ ಒಟ್ಟ ಬರ್ತಿದ್ದೇ ಇಲ್ಲ ಗುರುಗಳೇ ಅವ್ರ ಒಟ್ಟ. ರಾತ್ರಿ ಹೊತ್ತು 3 ಗಂಟೆಕನ ಫೋನ್ ಮಾಡಿದ್ರಲ್ಲ ನೀವು? ಮಾಡಿದ್ದೆಲ್ಲ ಗುರುಗಳೇ. ರಾತ್ರಿ ಫೋನ್ ಮಾಡಿ ಹಿಂಗ್ ಬರ್ತಾ ಇಲ್ಲ, ಎಲ್ಲರಿಗೂ ಒಂದು ವ್ರತವನ್ನು ಹೇಳ್ತೀರಾ, ನೀವು 9 ವಾರದ ವ್ರತವನ್ನು ಹೇಳ್ಕೊಡಿ ಅಂತ ನನಗೆ ಕೇಳಿದ್ರಿ ನೀವು ಅಲ್ವಾ? ಕೇಳಿದ್ವಿ ಗುರುಗಳೇ. ಮರನೇ ದಿನ ನಿಮ್ಗೆ ಕಾಲ್ ಮಾಡಿದ್ದೆಲ್ಲ, 202ಕ್ಕೆ 1ಕ್ಕೆ ನಿಮ್ಗೆ ಕಾಲ್ ಸಿಕ್ತು ಗುರುಗಳೇ. ನಾ ಕಾಲ್ ಮಾಡಿದ್ದೆ ನಿಮ್ಗೆ 201ಕ್ಕೆ ನಿಮ್ ಕಾಲ್ ಕನೆಕ್ಟ್ ಆದ್ ಗುರುಗಳೇ. ನನಗ 201 ಸಲ ಫೋನ್ ಮಾಡಿದೆ ನನಗೆ. ಗುರುಗಳೇ, 201 ಸಲ. ಅದು ನಿಮ್ಗೆ ಫುಲ್ ಬಿಸಿ ಇತ್ತು ಕಾಲ್. ಇರ್ಲಿ, ಕಾಲ್ ಮಾಡೋಣ, ಸಿಗಬೇಕಾ ಎಷ್ಟೊತ್ತಾದ್ರೂ ನಮ್ಗೆ ಇವತ್ತ ಅಂತ ಹೇಳಿ ನಾ ಕಾಲ್ ಮಾಡಿದ್ದೆ ಗುರುಗಳೇ. ಕೊನೆಗೆ ನಿಮ್ ಕಾಲ್ ಸಿಕ್ಬಿಡ್ತು ನಮ್ಗ. ಓಕೆ, ಸಿಕ್ತು. ಆಮೇಲೆ ಹಿಂಗೆಲ್ಲಾ ಸಮಸ್ಯೆ ನಾ ನಿಮ್ಗೆ ಹೇಳಿದೆ ಗುರುಗಳೇ. ನೀವು ನಮ್ಗೆ 9 ವಾರದ ಪೂಜೆ ಹೇಳಿದ್ರಿ. ಏನ್ ಕಾಡ ಏನೋ ನಮ್ ಪಪ್ಪ ಯಾವತ್ತು ನಾವ್ ಮೊದ್ಲು 21 ವಾರ ಪೂಜೆ ಹಿಡ್ದಾಗೂ ರಾಘವೇಂದ್ರ ಸ್ವಾಮಿ ಫೋಟೋ ಮುಂದ್ ಬಂದ್ ನಿಂತವ್ರಲ್ಲ ಗುರುಗಳೇ. ಪೂಜೆ ಮಾಡಿದ್ದ ಹೊಚ್ಚಲದ್ ಹೊರಗ್ ನಿಂತ್ ಕೈ ಮುಗಿಯೋರ್ ಅಷ್ಟ. ಅವ್ರ ಫೋಟೋ ಸತ್ಯಕ್ಕ ಸನ್ಯಾಗ್ ಬಂದಿಲ್ಲ. ಏನ್ ದೇವ್ರ ಏನಂತ ಹೇಳ ಅಷ್ಟ ಕೈ ಮುಗಿದ್ ಹೋಗೋರ್ ಗುರುಗಳೇ. ಅದೇ ನೀವ್ 9 ವಾರ ಏನ್ ಹೇಳ್ಕೊಟ್ಟಿದ್ರಲ್ಲ, 2ನೇ ವಾರಕ್ಕೇನು 3ನೇ ವಾರ ಗುರುಗಳೇ, ಅವ್ರ ಮನಿಗ್ ಬರಾತವ್ರ ಗುರುಗಳೇ. ಒಂದ್ ದಿನಾನು ಮನಿ ಬಿಟ್ಟಿಲ್ಲ ನಮ್ದವ್ರ. ಮನಿ ಅನ್ನತಾರ ಗುರುಗಳೇ. ಹೌದಾ? ಅಲ್ಲಮ್ಮ, 21 ವಾರ ಮಾಡಿದೀರಾ. ಮಾಡದಂತ ಸಂದರ್ಭದಲ್ಲಿ ಅವತ್ತು ರಾಯರ್ ಫೋಟೋ ಮುಂದ್ಗಡೆ ಹೋಗಿ ನಮಸ್ಕಾರ ಮಾಡದಂತ ವ್ಯಕ್ತಿ ಅಲ್ಲ. ಅಲ್ಲ ಗುರುಗಳೇ, ನಿಂತ್ ಮಾಡಿದವ್ರ ಗುರುಗಳೇ ಅವ್ರು. 9 ವಾರ ವ್ರತವನ್ನು ಹೇಳ್ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ನಿಮ್ಮ ತಂದೆಯವರು ಮನೆಗೆ ಬಂದು ಗುರು ರಾಘವೇಂದ್ರ ಸ್ವಾಮಿಯವರ ಮುಂದ್ಗಡೆ ತಪ್ಪಾಯ್ತು, ನಾನು ಏನಾದ್ರು ತಪ್ಪು ಮಾಡಿದ್ರೆ ಕ್ಷಮೆ ಇರ್ಲಿ ನನ್ನ ತಂದೆ ಅಂತ ಹೇಳಿಕೊಂಡು ನಮಸ್ಕಾರ ಮಾಡ್ತಾ ಇದಾರೆ ಅಂದ್ರೆ ಇದೆಲ್ಲ ರಾಯರ್ ಪವಾಡತ. ಇದು ಅದು ವಿಚಿತ್ರ ಆದ ಗುರುಗಳೇ. ನಮ್ಗೆ ಹೆಂಗಂತಂದ್ರ, ಒಂದಿನಾನು ಫೋಟೋ ಮುಂದ್ ನಿಂತ್ ಕೈ ಮುಗ್ದವ್ರಲ್ಲ ಅವ್ರ ಎದ್ದ ರಾಘವೇಂದ್ರ ಸ್ವಾಮಿ ಇಡೋ ಜಾಗಕ್ಕೆಲ್ಲ ಸ್ವಚ್ಛ ಮಾಡಿ, ಗೋಮಂತ್ರ ನನ್ಗೆ ಬೆಳಗ್ಗೆ ಅದನ್ನ ಪೂಜೆ ಮಾಡ್ತೀನಲ್ಲ ಗುರುಗಳೇ 4 ಗಂಟೆಕ, ಗೋಮಂತ್ರ ತೆಗ್ದಿಟ್ಟ, ರಾಘವೇಂದ್ರ ಸ್ವಾಮಿ ಪೂಜೆ ಐತಿ ಇವತ್ತ, ಹೇಳ ಮಾಡ್ಬೇಕ್ ನೀನ್. ಆಮೇಲೆ ಎಷ್ಟೋ ಡ್ಯೂಟಿ ಇದ್ರು ನಾ ರಾಘವೇಂದ್ರ ಸ್ವಾಮಿ ಪೂಜೆ ಐತ್, ನಾ ಇವತ್ ಬರ್ಬೇಕಂತ ಹೇಳಿ ವಸ್ತಿ ಉಳಿಯೋ ದಿನಾನು ಮನಿಗ್ ಬಂದಾರ ಗುರುಗಳೇ ಅವ್ರ. ನೋಡಮ್ಮ, ರಾಯರ್ ಪವಾಡ ಇತ್ತ ಇದು. ನಮಗ್ ಫುಲ್ ವಿಚಿತ್ರ ಗುರುಗಳೇ. ಒಂದಿನಾನು ಕೈ ಮುಗ್ಲಿಲ್ದವ್ರು ಹೆಂಗ ಅಂತ ಹೇಳಿ ನಮ್ಗ ವಿಚಿತ್ರ ಬಿಡ್ತಾರ. ದೇವ್ರ ಮುಂದ್ ಕೈ ಮುಗಿತಾರ. ಈಗ ರಾಘವೇಂದ್ರ ಸ್ವಾಮಿ ಪವಾಡಗಳು ಕೇಳ್ತಾರ ಫೋನ್ ಒಳಗ. ನೋಡಿದ್ರ ಪವಾಡ, ರಾಯರ್ ಪವಾಡ ಎಂತದಂತ ಗೊತ್ತಾಯ್ತಲ್ಲ ನನ್ ತಾಯಿ. ಗೊತ್ತಾತ್ ಗುರುಗಳೇ. ಮತ್ತೇನಾಯ್ತಪ್ಪ? ಮತ್ತೇನ್ ಅನುಗ್ರಹ ಆಯ್ತು? ಮತ್ತೆ ರೊಕ್ಕದ ಸಮಸ್ಯೆ ಬಾಳ ಇತ್ತು ಗುರುಗಳೇ. ನಮಗ್ ಬಾಳ ಅಂದ್ರ ಬಾಳ ಕಠಿಣ ಇತ್ತ. ಎಲ್ಲಿ ಹೋದ್ರು ಕೆಲ್ಸನ ಹಾಕಿದ್ದಿಲ್ಲ. ಬ್ಯಾಂಕಿನ್ ಕೆಲ್ಸ ಕೇಳಿದ್ರ ಆಫೀಸ್ಗೂ ಹೋಗಿ 2 ತಿಂಗಳು ಅಡ್ಡಾಡಿದ್ವಿ ಗುರುಗಳೇ ನಾವ್. ಏನದು? ಬ್ಯಾಂಕಿನ್ ಕೆಲ್ಸ ಗುರುಗಳೇ. ನಮ್ದು ಅಕೌಂಟ್ ಹೋಲ್ಡ್ನಾಗ ಹಾಕ್ಬಿಟ್ಟಿದ್ರ ಅವ್ರು. ನಿಮ್ ಅಕೌಂಟ್ ಹೋಲ್ಡ್ ಮಾಡಿದ್ರ? ಪಪ್ಪಂದು. ಪಪ್ಪ ಅವ್ರದ್ದು. ಓಕೆ. ಅವ್ರು ಲೋನ್ ತಗ್ಸಿದ್ರ, ಅದಕ್ಕೆ ಬರಲ್ಲ ನಿಮ್ಗ ಸ್ಯಾಲ್ರಿ ಏನು ಬರಲ್ಲ ಅಂತ ಹೋಲ್ಡ್ನಾಗ ಇಟ್ಟಿದ್ರು ಗುರುಗಳೇ. ನಾವ್ 2 ತಿಂಗಳು ಆಫೀಸ್ ಸುತ್ತಿದ್ರು ಏನು ಕೆಲ್ಸ ಆಗಿಲ್ಲ ಗುರುಗಳೇ ನಮ್ದ. ನೀವೇನ್ ಪೂಜೆ ಹೇಳ್ಕೊಟ್ರಲ್ಲ, ಅವಾಗ 3ನೇ ವಾರಕ್ಕೇನೋ ನಮ್ದ ಹೋಗಿದ್ ಕೆಲ್ಸ ಆಗೇ ಬಿಡ್ತು ಗುರುಗಳೇ. ಆಯ್ತು ನಿಮ್ದು ಬರ್ತೇತ್ ಅಂತ ಹೇಳಿ ನಮ್ದ ಅಕೌಂಟಿಗೆ ಅಮೌಂಟ್ ಬರಕ್ ಸ್ಟಾರ್ಟ್ ಆತ್ ಗುರುಗಳೇ. ಅಂದ್ರೆ 3ನೇ ವಾರ 4ನೇ ವಾರದಲ್ಲಿ ನಿಮ್ಗೆ ಅಮೌಂಟ್ ಬರಕ್ ಸ್ಟಾರ್ಟ್ ಆಯ್ತು ಅಂತ ಹೇಳ್ತಾ ಇದೀರಾ? ಗುರುಗಳೇ. ಗೊತ್ತಾಯ್ತಾ ರಾಯರ್ ಪವಾಡ ಎಂತದಂತೇಳಿ? ಅಯ್ಯೋ, ಗುರುಗಳೇ. ರಾಯರ್ ಇರುವುದು ಸತ್ಯ. ಬೃಂದಾವನದಲ್ಲಿ ಕುಳಿತಿದ್ದಾರೆ ನನ್ನ ತಾಯಿ. ನೀನು ಭಕ್ತಿಯಿಂದ ಪೂಜೆ ಮಾಡು, ನಿನಗೆ ಇನ್ನೂ ಒಳ್ಳೇದಾಗತ್ತೆ. ಯಾವತ್ತು ಕಷ್ಟ ಆಗತ್ತೆ, ಇವ್ರ ಲೈನ್ ಸಿಗಲ್ಲ ಅಂತ ಬಿಟ್ಟಿದ್ರೆ ನಿನಗೆ 9 ವಾರ ವ್ರತ ಸಿಗ್ತಿರ್ಲಿಲ್ಲ ತಾಯಿ. ಅವತ್ತು 201 ಸಲ ನನಗೆ ಫೋನ್ ಮಾಡಿದೀಯ. 201ಕ್ಕೆ ನಿನಗೆ ನಾನು ಫೋನ್ ನಂಬರ್ ಕರೆ ಸಿಕ್ಕಿದೆ ಅಂದ್ರೆ ಇದು ಆವತ್ತು ನೀನು ಕರ್ಮಗಳನ್ನು ಕಳ್ಕೊಂಡಿ ನೀನು. ಹೌದು ಗುರುಗಳೇ. ಆ 1 ಫೋನಿಗೆ 2 ಫೋನಿಗೆ ಫೋನ್ ಮಾಡಿ ಇವ್ರ ಲೈನ್ ಸಿಗಲ್ಲ, ಇವ್ರು ಬಿಜಿಯಲ್ಲಿ ಇರ್ತಾರೆ ಅಂತ ಹೇಳ್ಕೊಂಡು ಸುಮ್ನೆ ಕಟ್ ಮಾಡಿದ್ರೆ ನಿನ್ಗೆ ಲೈನೇ ಸಿಗ್ತಿರ್ಲಿಲ್ಲ. ಇವತ್ತು ನಿನ್ಗೆ ಅನುಗ್ರಹನೂ ಆಗ್ತಿರ್ಲಿಲ್ಲ ತಾಯಿ. ಆ ಕೊರಗಿನಲ್ಲೇ ಇರ್ತಾ ಇದ್ದಿ. ಹೌದು, ನಮ್ಮ ಮಮ್ಮಿ ನೋಡಕ್ ಆಗ್ತಿಲ್ಲ ಗುರುಗಳೇ. ಫುಲ್ ಚಿಂತೆ ಹಚ್ಕೊಂಡ್ ಬಿಟ್ಟಿದ್ರ, ಕಷ್ಟ ನೋಡಕ್ ಆಗ್ಲಿಲ್ಲ ನನ್ ಕಡೆ. ಇಲ್ಲಿ ಏನ್ ಬೇಕಾದಾಗ್ಲಿ ಹಚ್ಚುದ, ದೇವ್ರಿಗೆ ನಾವ್ ಬಾಗ್ಬೇಕಲ್ಲ. ಎಷ್ಟ ಕಷ್ಟ ಬಂದ್ರು ಬಾಗ್ಬೇಕಂತಂದ್. ಯಾಕೆ ಗರ್ಭಗುಡಿಯಲ್ಲಿ ನಾವ್ ಯಾಕೆ ಬಗ್ಗುಕೊಂಡು ಹೋಗ್ತಿವಿ? ದೇವ್ರ ಮುಂದ್ಗಡೆ ಎಷ್ಟೇ ಯಾರ ಹತ್ರದ್ರು ಬಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ದೇವ್ರ ಮುಂದ್ಗಡೆ ಬಗ್ಲೇಬೇಕು. ಹೌದು ಗುರುಗಳೇ. ಅಲ್ವಾ? ಯಾಕೆ ಗರ್ಭಗುಡಿಯಲ್ಲಿ ಚಿಕ್ಕದಾಗಿರುತ್ತೆ?
ಬಗ್ಗಿ ಹೋಗ್ಬೇಕು. ದೇವರಿಗೆ ನಾವು ಬಗ್ಲೇಬೇಕು. ಮನುಷ್ಯರಿಗೆ ಬಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ದೇವರಿಗೆ ಬಗ್ಗಬೇಕು ನನ್ನ ತಾಯಿ. ಹೌದು ಗುರುಗಳೇ. ಇದಾರೇಮ್ಮ ನಿಮ್ ತಾಯಿ? ಇದಾರೆ ಗುರುಗಳೇ. ನೀನೇನ್ ಓದ್ತಾ ಇದೀಯಮ್ಮ? ಏನ್ ಮಾಡ್ತಾ ಇರೋದು ಕೆಲಸನಾ? ಅದೇ ಗುರುಗಳೇ, ನೀವ್ 9 ವಾರ ವ್ರತ ಹೇಳಿದ್ರಲ್ಲ ಗುರುಗಳೇ, ಅದೇ ಮಾಡತ್ತೇನ್ ಗುರುಗಳೇ. ಈಗ ಅದು ಕೆಪಿಟಿಸಿಎಲ್ ಲಿಸ್ಟ್ ಇನ್ನ ಬಿಟ್ಟಿಲ್ಲ ಗುರುಗಳೇ. ಒಂದೇ ಲಿಸ್ಟ್ ನನ್ನ ಹೆಸರು ಬಂದಿಲ್ಲ ಗುರುಗಳೇ. ಬರುತ್ತೆ, ಇನ್ ಇಷ್ಟು ಬಂದಿದೆ ತಾಯಿ, ಇನ್ ಚಿಂತೆ ಮಾಡ್ಬೇಡ ನೀನು, ಇನ್ ಗೆದ್ದುದಿ ನೀನು. 2 ವಾರ ಹೇಳಿದ್ರ. ಇನ್ 2 ವಾರ, ಇವಾಗ ಆಲ್ರೆಡಿ ಇಷ್ಟು ಅನುಗ್ರಹ ಆಗಿದೆ ನಿನಗೆ. ನಿಮ್ ತಂದೆಯವರು ಬರ್ತಾ ಇಲ್ಲ, ನಮ್ ತಂದೆಯವರು ಬರ್ಬೇಕು ಅಂತ ಕೇಳಿದೆ. ಇವತ್ತು ನಿನ್ನ ತಂದೆಯವ್ರನ್ನ ಕಳಿಸ್ಕೊಟ್ಟಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಅದೇ ರೀತಿಯಾಗಿ ದುಡ್ಡಲ್ಲಿ ನಿನ್ನ ಅಕೌಂಟ್ ಬ್ಲಾಕ್ ಆಗಿತ್ತು, ಅಕೌಂಟ್ ದುಡ್ಡೇ ಬರ್ತಿರ್ಲಿಲ್ಲ. ಯಾವತ್ತು ಎಷ್ಟು ದುಡ್ಡಿಗೆ ಅಷ್ಟು ಪರದಾಡ್ತಾ ಇದ್ರಿ, ಆದ್ರೆ ಇವತ್ತು ನಿನ್ಗೆ ಅನುಗ್ರಹ ಆಯ್ತು. ಹೌದು ಗುರುಗಳೇ. ಇನ್ನು ಇದು ಏನ್ ತಡ ಇಲ್ಲ ತಾಯಿ, ಇದು ಅತಿ ಶೀಘ್ರದಲ್ಲೇ ಆಗುತ್ತೆ. ಗುರುಗಳೇ ಕೊಡಮ್ಮ ನಿಮ್ಮ ಅಮ್ಮನ್. ನಮಸ್ಕಾರ ಗುರುಜಿ. ಏನಮ್ಮ ತಾಯಿ? ಗುರುಜಿ ನೀವೇನ ಅವತ್ತು ಬುಧವಾರ ಒಂದು ವ್ರತ ಹೇಳ್ಕೊಟ್ರಲ್ರಿ, ಮಂಗಾರ ದಿನ ಗುರುಜಿ. ಮರನೇ ದಿನ ಗುರುಜಿ ನಾನು ಇಲ್ಲೇ ಕೆಳಗ ಬಿಸಿಲು ಬಾಯ್ತು ಗುರುಜಿ, ನೆಲದ ಮ್ಯಾಗ ಮಕ್ಕೊಂಡಿದ್ದೆ ಗುರುಜಿ ನಾನ. ಈ ಮೇಲ್ಗಡೆ ನೋಡ್ರಿ ಗುರುಜಿ ದೀಪ ರೀ ಗುರುಜಿ. ಆ ದೀಪ ದೇವ್ರ ಮುಂದ್ ಹಚ್ಚಿರ್ತಾರಲ್ರಿ ಗುರುಜಿ, 2-3 ನಿಮಿಷ ರೀ ಆ ಕಡೆ ಈ ಕಡೆ ನನಗ್ ಪ್ರತ್ಯಕ್ಷವಾಗಿ ಕಂಡ್ 2-3 ನಿಮಿಷ ಇದಾಗೈತ್ ನೋಡ್ರಿ ಗುರುಜಿ. ನೋಡಮ್ಮ, ಅದು ಭಕ್ತಿ. ನೀನು ಭಕ್ತಿಯಿಂದ ರಾಯನ್ನ ಪೂಜೆ ಮಾಡಿದೆಯಾ ತಾಯಿ. ಭಕ್ತಿಯಿಂದ ನಾನು ಹೇಳ್ಕೊಟ್ಟಂತ ರಥದಿಂದ ನಿನ್ನ ಭಕ್ತಿಯಿಂದ ಇವತ್ತೆಷ್ಟು ಜನಗಳು ಕರೆ ಮಾಡ್ತಾ ಇದ್ದಾರೆ. ಕನಸಿನ ಮುಖಾಂತರಲ್ಲಿ ಒಂದು ದಿವ್ಯ ಜ್ಯೋತಿ ಮುಖಾಂತರಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ಕಾಣಿಸ್ಕೊಂತಾರೆ. ಇಲ್ಲ ಗುರುಜಿ, ನಾನು ಏನಿದು ಸೂರ್ಯನ್ಕಿನ್ನು ಎಷ್ಟು ಗುರುಜಿ ದೊಡ್ಡ ದೀಪ ಆ ಕಡೆ ಈ ಕಡೆ ಬೆಳಕು ಕೊಟ್ಟು ಗುರುಜಿ 2-3 ನಿಮಿಷ ನನಗ ಪ್ರತ್ಯಕ್ಷವಾಗಿ ಕಂಡಾರ ನೋಡ್ರಿ ಗುರುಜಿ. ಅದಕ್ಕೆ ಅಮ್ಮ ಇವತ್ತು ನಿಮ್ಗೆ ಅನುಗ್ರಹ ಆಗಿರೋದು ತಾಯಿ. ಇಲ್ಲ ಗುರುಜಿ, ನನಗ ಬಾಳ ಇದಾತು ಗುರುಜಿ. ನನಗ ಏನ್ ನಾವ್ ಎಷ್ಟ್ ಕಷ್ಟಪಟ್ಟಿವಿ ಗುರುಜಿ, 24 ವರ್ಷ ಆಯ್ತು ಗುರುಜಿ. ಬಾಳ ಅಂದ್ರ ನಮ್ ಮನೆಯವ್ರ ಗುರುಜಿ ಸಿಕ್ಕಾಪಟ್ಟೆ ಸಾಲ ಮಾಡಿ ಏನ್ ನಮ್ಗ ಮೊನ್ನೆ ನಿನ್ನ ಸಾಲಗಾರ ಮನಿಗ್ ಬಂದಾರ ಗುರುಜಿ. ನಮ್ಗ ಏನ್ ಮಾಡ್ಬೇಕಂತ ಗೊತ್ತಾಗ ಗುರುಜಿ ಸಿಕ್ಕಾಪಟ್ಟೆ ಸಾಲ ಮಾಡ್ಬಿಟ್ಟಾರ ಗುರುಜಿ. KB ನೌಕರಿ ಒಳಗದಾರ ಗುರುಜಿ. ಗುರುಜಿ ಅದ್ರ ಸಂಬಂಧ ನಾವು ಪೂಜೆ ಎಲ್ಲಾ ಹಾಳಿ ಒಳಗ್ ಬರೋದು ಎಲ್ಲಾ ಇದ್ ಮಾಡೇವಿ ಗುರುಜಿ. ಈಗ ಆಯ್ತು, ಚಿಂತಿಸ್ಬೇಡ, ಇವತ್ತು ಆಲ್ರೆಡಿ ಗೆದ್ಬಿಟ್ಟಿದೆ ನೀನು. ಓಕೆನಮ್ಮ. ನೋಡಿ, ಧಾರವಾಡದಿಂದ ಫೋನ್ ಮಾಡಿದ್ಯಾ, ಅನುಗ್ರಹ ಆಗಿದೆ ಅಂತಂದು. ನೀನು ಎಷ್ಟು ದಿನದಿಂದ ಕರೆ ಮಾಡ್ತಾ ಇದೀರ ನನಗೆ? ಮಾಡೇವ್ ಗುರುಜಿ. ನಾವ್ ಎಲ್ಲಾ ಸುತ್ತಿ ವಿಡಿಯೋ ನೋಡಿದಲ್ರಿ, ಇನ್ನೂ ಹೆಚ್ಚಾತ್ ನಮಗ್ ಏನ ಹಾಕಾಗ್ಲಿ ಮಾಡಿ ನಾವ್ ಮಾತಾಡಬೇಕ ನಾವ್ ಗುರುಜಿ ಕೂಡ. ಇವತ್ ನಮ್ ಮಂಜುಗ ದಿವ್ಯಾಗ ಅವ್ರ ಆಶೀರ್ವಾದ ಬೇಕ್, ಅವ್ರ ಮುಂದ್ ಆಗ್ಬೇಕಂದ್ರ ರಾಯರ ಆಶೀರ್ವಾದ ಬೇಕಂತೇಳಿ ಗುರುಜಿ ನನಗ್ ಏನ್ ತಿಳಿತೇವ ಅದ ಸೂತ್ರ ಹೇಳಿದೆ ಗುರುಜಿ. ಪಟ್ನ ನಿಮ್ ಫೋನ್ ಎತ್ತಿದ್ರಿ ನೋಡ್ರಿ ಗುರುಜಿ. ನೀವು ಏನ್ ಹೇಳಿದ್ರಿ? ರಾಯರ್ ಸೂತ್ರ ಹೇಳಿದ್ರಾ? ಹೇಳಿದಾರಿ ಗುರುಜಿ ಕುಂತ್ಕೊಂಡು. ಹೇಳಷ್ಟು ನಿಮ್ ಫೋನ್ ರಿಸೀವ್ ಮಾಡಿದ್ರಿ ಗುರುಜಿ ನೀವು. ರಾಯರ್ ಕೃಪೆ ತಾಯಿ ಅದು. ನಿಮ್ ಕಡೆ ಬಂದು ಅವ್ರ ಪಾದಯಾತ್ರೆ ನಾವು ಹೋಗ್ಲಿಲ್ಲಲ್ಲ, ನಾವು ಮಾಡ್ಬೇಕತ್ತು ಗುರುಜಿ ಕೂಡ. ನನಗ್ ಬಾಳ್ ಮನಸ್ಸಲ್ಲಿ ಕಟ್ಟಾಕತ್ ಗುರುಜಿ. ಇಲ್ಲ ಇವತ್ ಗುರುಜಿ ಕೂಡ ನಾ ಮಾತಾಡ್ದಾಗ ಸಮಾಧಾನ ಆಕತ್ತೆ ಅಂತೇಳಿ ಟ್ರೈ ಮಾಡಿದೆ ಗುರುಜಿ ನಾನು. ಒಳ್ಳೇದಾಗ್ಲಿ, ಬರ್ತೀನಿ ತಾಯಿ, ಆದಷ್ಟು ಬೇಗ ನಿಮ್ಮೂರಿಗೂ ಬರ್ತೀನಮ್ಮ. ಗುರುಜಿ ಬನ್ನಿ ಗುರುಜಿ. ನಾವು ನಮ್ಗ ಅದೊಂದ್ ಆಶೆ. ನಮ್ಮ ಮನೆಯವ್ರು ಅನ್ನತಿದ್ರು ಗುರುಜಿ ಜಯನಗರಕ್ಕೆ ಹೋಗೋನು, ಹೋಗಿ ಅವ್ರ ಭೇಟಿ ಆಗಿ ಬರೋನು. ನಾನು ಅಲ್ಲಿ ಇರಲ್ಲಮ್ಮ ತಾಯಿ, ಅಲ್ಲಿ ಇರಲ್ಲ ಇವಾಗ. ಬನ್ನಿ ಮ್ಯಾಗ್ರಿ ಗುರುಜಿ. ಇಲ್ಲ, ಅವಾಗಾದ್ರೂ ಆಯ್ತು, ಅಲ್ಲಿ ಇರಲ್ಲ ನಾನು. ಆಯ್ತಮ್ಮ, ನಾನು ಖಂಡಿತ ಬರ್ತೀನಿ, ಚಿಂತೆ ಮಾಡ್ಬೇಡಮ್ಮ. ಬನ್ನಿ ಗುರುಜಿ. ನಿಮ್ಮೂರಿಗೆ ಬರ್ತೀನಿ, ಧಾರವಾಡಕ್ಕೆ ಬರ್ತೀನಿ. ಆದ್ರೆ ನಾನ್ ನಿಮ್ ಮನೇಲಿ ಬಂದು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡ್ ಬರ್ತೀನಿ, ಹೋಳಿಗೆ ಊಟ ಮಾಡ್ತೀನಿ. ಇಲ್ಲ ಗುರುಜಿ, ನಮ್ ಬಾಳ ಪರಿಸ್ಥಿತಿ ಕೆಟ್ಟದ್ ಗುರುಜಿ. 24 ವರ್ಷ ಆತ್ ಗುರುಜಿ, ನಮ್ ಮನ್ತಾನು ಉಜ್ವಳ ಆಗಿಲ್ಲ ಗುರುಜಿ. ಕೈಯಾಗ 10 ರೂಪಾಯಿ ನಿಲ್ಲೋದಿಲ್ಲ ಗುರುಜಿ. ಈಗ ಮಗಂದ್ ಹಚ್ಬೇಕಂದ್ರು ಅದನ್ನ ಇದನ್ ಮಾರಿ ಇಟ್ಟು ಹಚ್ಚೇವ್ ಗುರುಜಿ. ಇಂತ ಈ KB ನೌಕರಿ ತಿಂಗಳ 70,000 ರೂಪಾಯಿ ಪಗಾರ ಇದ್ರು ನಮ್ ಮನೆಯವ್ರಿಗೆ ಬಡ್ಡಿ ವ್ಯವಹಾರ ಮಾಡಿ ಗುರುಜಿ ನಮ್ ಪರಿಸ್ಥಿತಿ ಬಾಳ ಇದಾಗೈತ್ರಿ. ಇನ್ನು ಮುಂದೆ ನೀನ್ ಚಿಂತೆ ಮಾಡ್ಬೇಡ. ಇನ್ನು ಮುಂದೆ ನಿನ್ನ ಕರ್ಮಗಳಿಗೆಲ್ಲ ಮುಕ್ತಿ ಆಯ್ತು. ನಿನ್ನ ಪಾಪ ಕರ್ಮಗಳು ಎಲ್ಲ ಕಳೆದೋಯ್ತು. ನನ್ನ ನಂಬರ್ ಸಿಗಬೇಕು ಲೈನ್ ಅಂದ್ರೆ ಪಾಪ ಕರ್ಮಗಳು ಕಳೆದು ಹೋದ್ರೆ ಮಾತ್ರ ಸಿಗೋದು. ಆದ್ರೆ ಎಷ್ಟೋ ಜನಗಳು ತಾಯಿಂದ್ರು ಬೈಕೊಂತಾರೆ, ಅಣ್ಣ ತಮ್ಮಂದ್ರು ಬೈಕೊಂತಾರೆ, ಇವ್ರ ಲೈನ್ ಸಿಗ್ತಾ ಇಲ್ಲ ಅಂತ. ಆದ್ರೆ ಸಿಕ್ಕೇ ಸಿಗುತ್ತೆ. ನಿನ್ನ ಕರ್ಮಗಳು ಆ ತರದಲ್ಲಿ ಇದ್ರೆ ಸಿಗುದಿಲ್ಲ, ಕರ್ಮಗಳು ಮುಕ್ತಿ ಆದ್ರೆ ಮಾತ್ರ ಸಿಗುತ್ತೆ ಅಂತ ಹೇಳಿದೀನಿ. ಆದ್ರೆ ಒಂದು ವಿಚಾರದಲ್ಲಿ ತಾಯಿ, ನಿನ್ಗೆ ಆದಷ್ಟು ಬೇಗ ನೀನ್ ಏನ್ ಅಂದ್ಕೊಂಡಿದ್ಯಾ ಅದೆಲ್ಲ ಯಶಸ್ವಿಯಾಗುತ್ತೆ. ಮಗಳಿಗೊಂದು ಒಳ್ಳೆ ಕೆಲಸ ಸಿಗುತ್ತೆ ಇವಾಗ. ಗುರುಜಿ ಕೋಟಿ 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 ಧನ್ಯವಾದ ಗುರುಜಿ. ನಿನ್ನ ಮಗಳಿಗೆ ಸಿಗುತ್ತೆ. ನಿನ್ನ ಮಗಳ ಹೆಸರು ದಿವ್ಯಾ, ಮಗನ ಹೆಸರು ಮಂಜುನಾಥ ಅಂತ ಹೇಳಿದ್ಯಾ ಗುರುಜಿ. ಅವ್ರಿಗೆ ಮತ್ತ ನಿಮ್ಮ ಕುಟುಂಬದವ್ರಿಗೆ ಒಳ್ಳೇದಾಗ್ಲಿ ಅಂತೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ನನ್ನ ತಾಯಿ. ಗುರುಜಿ.